ರಾಜ್ಯ ಬಜೆಟ್ ಮಂಡನೆ ಆಗಲ್ಲ ಅನ್ನುವಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 8ರಂದು ಸಿಎಂ ಎಚ್‌ಡಿಕೆ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ ಮುನಿರತ್ನ. ಎಂಎಲ್ಎ ಮುನಿರತ್ನ ಫೆಬ್ರವರಿ 8ನೇ ತಾರೀಕು ಸಿಎಂ ಕುಮಾರಸ್ವಾಮಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಬಿಜೆಪಿಯವರು ಏನೇ ಹೇಳಿ ಮಂಡನೆ ಮಾಡ್ತಾರೆ. ಆದರೆ ಒಂದು ವೇಳೆ ಕುಮಾರಸ್ವಾಮಿ ಬಜೆಟ್ ಅನ್ನು ಮಂಡನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನೊಂದು ಆಫರ್ ಕೊಡ್ತಿದ್ದೀನಿ ನೋಡಿ, ಚಾಲೆಂಜ್ ಇದು. ಒಂದು ವೇಳೆ ಕುಮಾರಸ್ವಾಮಿ ಬಜೆಟ್ ಮಂಡನೆ ಮಾಡಿಲ್ಲ ಅಂದರೆ ಕುರುಕ್ಷೇತ್ರ ಸಿನಿಮಾವನ್ನು ಬಿಜೆಪಿಯವರಿಗೆ ಕೊಟ್ಟು ಬಿಡ್ತೀನಿ ಅಂತ ವಿಚಿತ್ರ ಆಫರನ್ನು ಶಾಸಕ ಮುನಿರತ್ನ ನೀಡಿದ್ದಾರೆ. ಶಾಸಕ ಮುನಿರತ್ನ ನಿರ್ಮಾಣದ ಸಿನಿಮಾ ಇದು, ಕುರುಕ್ಷೇತ್ರ ಸಿನಿಮಾ. ಸಿಎಂ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತಿದ್ದಾರೆ ಮುನಿರತ್ನ ಅವರು. ಒಂದು ವೇಳೆ ಬಜೆಟ್ ಮಂಡನೆ ಮಾಡಿಲ್ಲ ಅಂದರೆ ಒಂದು ವೇಳೆ ಕುಮಾರಸ್ವಾಮಿ, ನಾನು ಕುರುಕ್ಷೇತ್ರ ಸಿನಿಮಾವನ್ನೇ ನಿಮಗೆ ಕೊಟ್ಟು ಬಿಡ್ತೀನಿ ಬಿಜೆಪಿಯವರಿಗೆ ಅನ್ನುವಂಥ ಒಂದು ವಿಚಿತ್ರ ಆಫರನ್ನು ಚಾಲೆಂಜನ್ನು ಮಾಡಿದ್ದಾರೆ ಮುನಿರತ್ನ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಮುನಿರತ್ನ ಅವರು ಈಗ ಕಾಂಗ್ರೆಸ್ನ ಒಂದಷ್ಟು ಶಾಸಕರುಗಳು ಸಿದ್ದರಾಮಯ್ಯ ಶಿಷ್ಯರು ಸರ್ಕಾರದ ಕಾಲೆಳಿತಿದ್ದಾರೆ ಅನ್ನುವಂಥ ಮಾತಿನ ನಡುವೆನೇ ಮುನಿರತ್ನ ಇವತ್ತು ಸಾಲಿಡ್ ಆಗಿ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತಿದ್ದಾರೆ. ವಿಚಿತ್ರವಾದಂಥ ಒಂದು ಚಾಲೆಂಜನ್ನು ಕೂಡ ಬಿಜೆಪಿ ಮುಂದೆ ಇಟ್ಟಿದ್ದಾರೆ ಅಂತ. ಅಮರ್, ಮೊದಲಿಂದಲೂ ಕೂಡ ಕುಮಾರಸ್ವಾಮಿ ಮತ್ತೆ ಮುನಿರತ್ನ ರಾಜಕೀಯ ಸಂಬಂಧ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಸಿನಿಮಾ ವಿಚಾರದಲ್ಲೂ ಕೂಡ ಅವ್ರ ಮೊದಲಿಂದ ಕೂಡ ಚೆನ್ನಾಗಿದ್ದಾರೆ. ಈಗ ಪ್ರಮುಖವಾಗಿರುವಂತದ್ದು ಕಾಂಗ್ರೆಸ್ ಕೂಡ ಕೆಲ ಶಾಸಕರಿಗೆ ಜವಾಬ್ದಾರಿಗಳನ್ನ ನೀಡಿದೆ. ಅಂದ್ರೆ ಬಿಜೆಪಿಯ ಚಲನವಲನಗಳನ್ನ ನೋಡ್ತಾ ಇರೋದಕ್ಕೆ, ಜೊತೆಗೆ ಏನಾಗ್ತಿದೆ ಅಂತ ತಿಳಿಯೋದಕ್ಕೆ ಈ ಮುನಿರತ್ನ ಸೇರಿದಂತೆ ಅನೇಕ ಶಾಸಕರು ಈಗಾಗಲೇ ಖಂಡಿತವಾಗ್ಲೂ ಅಲರ್ಟ್ ಆಗಿದ್ದಾರೆ. ಈಗ ಮುನಿರತ್ನ ಹೇಳ್ತಾ ಇರುವಂತದ್ದು ಬಿಜೆಪಿಯ ಏನ್ ಸವಾಲಿದೆ 8ನೇ ತಾರೀಕು ಕುಮಾರಸ್ವಾಮಿ ಬಜೆಟ್ ಮಂಡಿಸೋದಿಲ್ಲ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಒಂದ್ ವೇಳೆ ಏನಾದ್ರು ಹಾಗೆ ಆಗಿದ್ದೇ ಆದ್ರೆ ಅದಕ್ಕೆ ನನ್ನ ಪ್ರತಿ ಸವಾಲ್ ಆಗ್ತೀನಿ. ಒಂದ್ ವೇಳೆ ಮನಸ್ಸಿಲ್ಲ ಅಂದ್ರೆ ನಾನು ಈಗಾಗಲೇ ನಿರ್ಮಾಣ ಮಾಡಿರುವಂತಹ ಕುರುಕ್ಷೇತ್ರ ಸಿನಿಮಾವನ್ನ ಬಿಜೆಪಿ ಅವರಿಗೆ ಕೊಡ್ತೀನಿ, ಜೊತೆಗೆ ಅದಕ್ಕೆ 5 ಕೋಟಿ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಹಣವನ್ನು ಕೂಡ ಕೊಟ್ಬಿಡ್ತೀನಿ ಅನ್ನುವಂತ ನೇರ ಸವಾಲನ್ನ ಹಾಕಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಇದಿರುತ್ತೆ, ನಾವು ಇದನ್ನ ಸವಾಲಾಗಿ ಸ್ವೀಕರಿಸ್ತೀವಿ ಅನ್ನೋದು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂತಹ ಮಾತು. ಅಮರ್, ಥ್ಯಾಂಕ್ ಯು ಪ್ರಮೋದ್.